ಹಾಯ್ ಹಲೋ ಫ್ರೆಂಡ್ಸ್, ಈ ದಿನ ನಾವು ಸಣ್ಣ ರವೆಯಿಂದ ಘಟಕವನ್ನು ಮಾಡೋಣ. ಇದು ಚಳಿಗಾಲದಲ್ಲಿ ತುಂಬಾ ರುಚಿಯನ್ನು ನೀಡುತ್ತೆ, ಹಾಗೆ ದೇಹಕ್ಕೆ ಉಷ್ಣತೆಯನ್ನು ಕೂಡ ನೀಡುತ್ತೆ. ಈ ಘಟಕವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳೆಂದರೆ ಅದಕ್ಕೆ ಸಣ್ಣ ರವೆ ಬೇಕಾಗುತ್ತೆ. ಸಣ್ಣ ರವೆ ಅದು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಇದನ್ನು ಹಾಕಬೇಕು. ಬೆಲ್ಲವನ್ನು ಕೂಡ ಈ ಘಟಕದಲ್ಲಿ ಬಳಸಲಾಗುತ್ತೆ. ಇದು ಅಲ್ಲವನ್ನು ಸಣ್ಣಗೆ ಜಜ್ಕೋಬೇಕು, ಇಲ್ಲಾಂದರೆ ಒಣಶುಂಠಿ ಪೇಸ್ಟ್ ಕೂಡ ಒಣಶುಂಠಿಯ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ಬೇಕಾದರೆ ಘಟಕ ಮಾಡಿದ ನಂತರ ರುಚಿಗಾಗಿ ತುಪ್ಪವನ್ನು ಕೂಡ ಸೇರಿಸ್ಕೊಳ್ಬಹುದು. ಮೊದಲಿಗೆ ನಾವು ಘಟಕ ಮಾಡೋದಕ್ಕೆ 1.5 ಗ್ಲಾಸ್ ನೀರನ್ನು ಇಟ್ಕೊಳ್ಳೋಣ. 1 ಬಟ್ಲು ರವೆ, 1 ಬಟ್ಲಿಗಿಂತ ಸ್ವಲ್ಪ ಕಡಿಮೆ ಬೆಲ್ಲ ಇದಕ್ಕೆ ಬೇಕಾಗುತ್ತೆ. ಇಷ್ಟು 1 ಬಟ್ಲು ರವೆ ಮತ್ತು ಬೆಲ್ಲಕ್ಕೆ 1.5 ಗ್ಲಾಸ್ ನೀರು ಬೇಕಾಗುತ್ತೆ. ಇದಕ್ಕೆ ಅಲ್ಲವನ್ನು ಕೂಡ ಜಜ್ಜಿ ಹಾಕ್ಕೊಳ್ಬೇಕು. ಈ ನೀರಲ್ಲಿ ಅಲ್ಲ ಚೆನ್ನಾಗಿ ಕುದಿಬೇಕು. ಅದು ಕುದ್ದು ಅದರ ರಸವನ್ನು ನೀರಲ್ಲಿ ಬಿಟ್ಕೊಳ್ಬೇಕು. ನೀರು ಸ್ವಲ್ಪ ಬಿಸಿ ಆಗ್ತಿದೆ. ಈಗ ಬೆಲ್ಲವನ್ನು ಹಾಕ್ತಾಯಿದ್ದೀನಿ. ಇದು ಆರ್ಗ್ಯಾನಿಕ್ ಬೆಲ್ಲವಾಗಿರೋದ್ರಿಂದ ಇದನ್ನು ಸೋಸುವ ಅವಶ್ಯಕತೆ ಇಲ್ಲ. ಇದರಲ್ಲಿ ಏನು ಕಲ್ಲು ಕಸ ಇರುವುದಿಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಆರ್ಗ್ಯಾನಿಕ್ ಬೆಲ್ಲ ಇರೋದರಿಂದ ಇದು ಕಲರ್ ಬಹಳನೇ ಡಾರ್ಕಾಗಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಕುದಿಯೋ ಸೌಂಡ್ ಬರ್ತಾ ಇದೆ. ಇದು ಅಲ್ಲವನ್ನು ಚೆನ್ನಾಗಿ ಕುದಿಸ್ಬೇಕು. ಬೆಲ್ಲ ಕೂಡ ಕರಗಬೇಕು, ಎರಡೂ ಚೆನ್ನಾಗಿ ಕುದಿಬೇಕು. ಅಲ್ಲದ ರಸ ಅದರಲ್ಲಿ ಬಿಡಬೇಕು. ಅದು ಘಾಟಾಗಿ ಸ್ವಲ್ಪ ಪರಿವರ್ತನೆ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಅಲ್ಲದ ತುಂಡುಗಳು ಇದರಲ್ಲಿ ಇದ್ದರಿಂದ ಅದನ್ನು ನಾನು ಸ್ವಲ್ಪ ಸೋದಿಸ್ಕೊಂಡು ಮತ್ತೆ ಬಿಸಿಗೆ ಇಟ್ಟಿದ್ದೀನಿ. ಈಗ ಇದಕ್ಕೆ ರವೆಯನ್ನು ಹಾಕ್ಕೋಬೇಕು. ನೋಡಿ ಫ್ರೆಂಡ್ಸ್, ಅರ್ಧದಷ್ಟು ರವೆಯನ್ನು ಹಾಕಿ ಚೆನ್ನಾಗಿ ಕಲಿಸ್ತೀನಿ. ಇದು ತೆಳ್ಳಗಿರಬೇಕು, ಹಾಗಾಗಿ ರವೆಯನ್ನು ಹೆಚ್ಚಾಗಿ ಹಾಕ್ಕೋಬಾರ್ದು. ಇದು ತಿಳಿಯಾದ ಗಂಜಿ ಆಕಾರದಲ್ಲಿ ಇದು ಇರಬೇಕು, ಹಾಗಾಗಿ ಸ್ವಲ್ಪವೇ ರವೆ ಸಾಕಾಗುತ್ತೆ ಇದಕ್ಕೆ. ನೋಡಿ ಫ್ರೆಂಡ್ಸ್, ಇದು ಕುದೀತಾ ಇದೆ. ಕುಡಿಯೋದಕ್ಕೆ ಬಹಳ ರುಚಿಯಾಗಿರುತ್ತೆ. ಇದು ಜ್ವರ ಬಂದವಾಗ ಅಥವಾ ಹುಷಾರಿಲ್ಲದೆ ಇದ್ದಾಗ ಇದನ್ನು ಸೇವಿಸಿದರೆ ಬಾಯಿಗೂ ಹಿತ ಅನಿಸುತ್ತೆ, ಹಾಗಾಗಿ ಇದನ್ನು ಕುಡಿ. ಇದರಲ್ಲಿ ಸಣ್ಣ ರವೆ ಇರೋದರಿಂದ ಬೇಗನೆ ಇದು ರೆಡಿಯಾಗುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಲ್ಮೋಸ್ಟ್ ಆಗಿದೆ ಅಂದ್ಕೊತೀನಿ. ಸ್ವಲ್ಪ ತೆಳುವಾಗಿಯೇ ಇದು ಇರಬೇಕು. ರವೆನೂ ಕೂಡ ಏನಾಗಿದೆ, ಕುದ್ದಿದೆ, ಹಾಗಾಗಿ ಇದನ್ನು ಆಫ್ ಮಾಡ್ತೀನಿ. ಇದನ್ನು ಬಟ್ಲಲ್ಲಿ ಹಾಕ್ಕೊಳ್ಬೇಕು. ಹೀಗೆ ತಿಳಿ ಇರುತ್ತೆ. ಸ್ವಲ್ಪ ತಣ್ಣಗಾದ ನಂತರ ಇದು ಗಟ್ಟಿಯಾಗುತ್ತೆ. ಆದರೆ ಇದನ್ನು ಬಿಸಿ ಇರುವಾಗಲೇ ಸ್ವಲ್ಪ ಕುಡಿದ್ರೆ ಒಳ್ಳೆಯದು. ಇದಕ್ಕೆ ಸ್ವಲ್ಪ ತುಪ್ಪವನ್ನು ಕೂಡ ಹಾಕ್ಕೋಬೋದು. ತುಪ್ಪವನ್ನು ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಇಲ್ಲ ನೆಗಡಿ ಕೆಮ್ಮು ಇದೆ ಅಂತಂದರೆ ಹಾಗೆ ತುಪ್ಪವನ್ನು ಹಾಕ್ಕೊಳ್ಳದೆ ಹಾಗೆ ಕುಡಿಬೇಕು. ಇದರ ರುಚಿ ಬಹಳ ಚೆನ್ನಾಗಿರುತ್ತೆ.